ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಿರೋ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಫ್ಯಾಮಿಲಿ ರೌಂಡಲ್ಲಿ ತ್ರಿವಿಕ್ರಮ್ಗೆ ಒಂದು ದೊಡ್ಡ ಆಘಾತ ಆಗಿದೆ. ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿನೂ ಒಳಗೆ ಬರುತ್ತೆ. ಬಂದ್ಕೊಳ್ದೆ ಅವ್ರನ್ನ ಸ್ಟ್ಯಾಚ್ಯೂ ಅಂತ ಹೇಳ್ತಾರೆ. ಜೊತೆಗೆ ಆ ಸ್ವಲ್ಪ ಹೊತ್ತಾದಮೇಲೆ ಅವರು ಎಲ್ಲರ ಹತ್ರನೂ ಮಾತಾಡ್ಕೊಂಡು ಬಂದಾದಮೇಲೆ ಅವರ ಫ್ಯಾಮಿಲಿ ಹತ್ರ ಅವರಿಗೆ ಮಾತಾಡಲಿಕ್ಕೆ ಬಿಡ್ತಾರೆ. ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಭವ್ಯ ಅವರ ತಾಯಿ. ಭವ್ಯ ಅವರ ತಾಯಿ ಮನೆಗೆ ಎಂಟ್ರಿ ಕೊಡಬೇಕಾದ್ರೆ ಭವ್ಯ ಅವರು ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡಿರ್ತಾರೆ. ನಂತರ ಎಲ್ಲರೂ ಕೂಡ ಮಾತಾಡ್ಸ್ಕೊಂಡು ಬಂದಾದ ನಂತರ ಭವ್ಯ ಅವರಿಗೂ ಮತ್ತು ಅವರ ತಾಯಿಗೂ 10 ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಬಿಗ್ ಬಾಸ್ ಅವರು ಬಿಡ್ತಾರೆ. ಖುಷಿಯಿಂದ ಅಳ್ಕೋತಾ ಎಲ್ಲವನ್ನು ಶೇರ್ ಮಾಡ್ಕೋತಾರೆ ಭವ್ಯ ಅವರು. ಇದೆಲ್ಲ ಒಂದು ಸೈಡ್ ಆದರೆ ನಂತರ ಬಂದವರು ತ್ರಿವಿಕ್ರಮ್ ಅವರ ತಾಯಿ. ಪಾಪ ತ್ರಿವಿಕ್ರಮ್ ಅವರು ತುಂಬ ದಿನದಿಂದ ಅವರ ತಾಯಿಯ ಆರೋಗ್ಯದ ಬಗ್ಗೆ ಸುದೀಪ್ ಅವರ ಬಳಿ ಕೇಳ್ತಾನೆ ಇದ್ರು. ಸುದೀಪ್ ಅವರು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ರು. ನಿಮ್ಮ ತಾಯಿಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಬಿಗ್ ಬಾಸ್ ಟೀಮಿಂದಾಗಿರ್ತದೆ, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ ಅಂತಲೂ ಕೂಡ ಹೇಳಿದರು. ಹಾಗೆ ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಅವರ ತಾಯಿ ಎಂಟ್ರಿ ಕೊಡ್ತಾರೆ. ಆ ಟೈಮಲ್ಲಿ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವರು ಸುಮ್ಮನೆ ಓಡಾಡ್ತಾ ಇರ್ತಾರೆ. ಒಂದೇ ಸಲ ಅವರ ತಾಯಿ ಬಂದದನ್ನು ನೋಡ್ತಾರೆ. ಡೋರ್ ಓಪನ್ ಆದ ಕೂಡಲೇ ಅವ್ರ ತಾಯಿ ಬಲಗಾಲಿಟ್ಟು ಒಳಗಡೆ ಬರ್ತಾರೆ. ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ತ್ರಿವಿಕ್ರಮ್ನ ಕಣ್ಣಲ್ಲಿ ಗಳಗಳನೆ ನೀರು ಬರುತ್ತೆ. ಆದರೆ ಬಿಗ್ ಬಾಸು ತ್ರಿವಿಕ್ರಮ್ಗೆ ಒಂದು ಟಾಸ್ಕನ್ನು ಕೊಡ್ತಾರೆ. ಒಂದು ಫೋಟೋವನ್ನು ಚೂರು ಚೂರಾಗಿ ಮಾಡಿಟ್ಟಿರ್ತಾರೆ. ಅದನ್ನು ಜೋಡಿಸ್ಬಿಡಬೇಕು, 10 ನಿಮಿಷದೊಳಗೆ ಜೋಡಿಸ್ಬಿಡಬೇಕು. ಆದರೆ 10 ನಿಮಿಷದಲ್ಲಿ ಅವರ ತಾಯಿಯನ್ನು ಕೂಡ ಮೀಟ್ ಮಾಡಬೇಕಾಗತ್ತೆ. ಬಟ್ ತ್ರಿವಿಕ್ರಮ್ ಅವರು ಫುಲ್ ಬ್ಲಾಂಕ್ ಆಗಿರ್ತಾರೆ. ಅವರ ತಾಯಿಯನ್ನು ನೋಡಿಬಿಟ್ಟು ಆ ಫೋಟೋವನ್ನು ಅವರ ಕೈಲಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಅಷ್ಟರೊಳಗೆ ತ್ರಿವಿಕ್ರಮ್ ಅವರ ತಾಯಿ ಭವ್ಯರ ಹತ್ರ ಹೋಗಿ, ನೀವಿಬ್ಬರು ಕೃಷ್ಣರ ಅದೇ ಥರ ಇದ್ದೀರಾ, ನೀನು ಅವನ್ನ ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಎಲ್ಲ ಥರನೂ ನೋಡ್ಕೋತಿದ್ಯಾ, ನೀನು ನನಗೆ ತುಂಬ ಇಷ್ಟ ಆದೆ ಅಂತಲೂ ಕೂಡ ಇಂಡೈರೆಕ್ಟಾಗಿ ನನ್ನ ಸೊಸೆಯಾಗಿ ಬಾ ಅಂತ ಹೇಳಿ ಕೂಡ ಕರೆದಿರೋ ಥರ ಇತ್ತು. ಬಟ್ 10 ನಿಮಿಷಗಳ ಕಾಲ ತ್ರಿವಿಕ್ರಮ್ ಅವರು ಆ ಫೋಟೋವನ್ನು ಜೋಡ್ಸೋಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿ ಅವರ ತಾಯಿಯನ್ನು ಬಿಗ್ ಬಾಸ್ ಅವರು ಮನೆಯಿಂದ ಆಚೆನೇ ಕಳಿಸ್ಬಿಟ್ಟಿದ್ದಾರೆ. ಸೊ ಪ್ರೊಮೋ ನೋಡೋಕ್ಕೂ ಹೋದರೆ ನಾವು ಅವರ ಅಮ್ಮ ಆಚೆ ಬಂದಿರ್ತಾರೆ. ಸೊ ತ್ರಿವಿಕ್ರಮ್ ಅವರು ಆ ಫೋಟೋ ಜೋಡ್ಸೋಕ್ಕಾಗದೇ ಇರೋ ಕಾರಣಕ್ಕೆ ನೀವು ಆಚೆ ಹೋಗಿ ಅಂತ ಹೇಳಿದ ನಂತರ ಅವರಮ್ಮ ಆಚೆ ಕೂಡ ಹೋಗಿದ್ದಾರೆ. ಹಾಗೆ ಡೋರು ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ತ್ರಿವಿಕ್ರಮ್ ಅವರು ಕಣ್ಣೀರನ್ನು ಹಾಕ್ಕೊಂಡು ಬಿಗ್ ಬಾಸ್ಗೆ ಬೇಡ್ಕೊಳ್ತಿದ್ದಾರೆ, ಪ್ಲೀಸ್ ಬಿಗ್ ಬಾಸ್ ನನಗೆ ಒಂದೇ ಒಂದು ಚಾನ್ಸ್ ಬಿಡಿ, ಅಮ್ಮನನ್ನು ಭೇಟಿ ಆಗಲೇಬೇಕು ಅಂತ ಹೇಳಿ ದೊಡ್ಡ ಕಣ್ಣೀರು ಕೂಡ ಹಾಕ್ಕೊಂಡ್ರು. ಸೊ ಅಮ್ಮನನ್ನು ಭೇಟಿ ಮಾಡೋ ಅವಕಾಶವನ್ನು ತ್ರಿವಿಕ್ರಮ್ ಅವ್ರು ಕಳ್ಕೊಂಡಿದ್ದಾರಾ ಅಥವಾ ಬಿಗ್ ಬಾಸ್ ಏನಾದರೂ ಆಟ ಆಡಿಸ್ಲಿಕ್ಕೆ ಹೀಗೆ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಡೋರ್ ಕ್ಲೋಸ್ ಆಗಿದೆ. ತ್ರಿವಿಕ್ರಮ್ಗೆ ಇದು 2ನೇ ಬಾರಿ. ಒಂದ್ಸಲ ಅವರು ಕೂಡ ಹೊರಗಡೆ ಹೋಗ್ಬಿಟ್ಟು ಒಳಗಡೆ ಬಂದಿದ್ದಾರೆ. ಹಾಗೆ ಅವರ ತಾಯಿನೂ ಹೊರಗಡೆ ಹೋಗಿ ಮತ್ತೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ತ್ರಿವಿಕ್ರಮ್ ಅವರು ಅವರ ತಾಯಿಯನ್ನು ನೋಡಿಕೊಂಡು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ದಾರೆ. ಸೊ ತಾಯಿಗೆ ತಕ್ಕ ಮಗ ಅಂತಲೇ ತ್ರಿವಿಕ್ರಮ್ನ ಕರಿಬೋದು. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.